ಒಂದ್ ಜಾಗಕ್ಕೆ ಹೋದಾಗ ಅಲ್ಲಿರೋ ಲೋಕಲೈಟ್ಸ್ ಜೊತೆ ಮಾತಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಈ ಒಂದು ಜಾಗ ಬಂದ್ಮೇಲೆ ಗೊತ್ತಾಯ್ತು. ಈ ಒಂದು ಬಾಂಡಿಂಗ್ ಬೆಳೆಸ್ಕೊಂಡಿಲ್ಲ ಅಂದಿದ್ರೆ ಈ ಒಂದು ವ್ಯೂನ ನಾನು ಡೆಫಿನೆಟ್ಲಿ ನೋಡಕ್ ಆಗ್ತಾ ಇರ್ಲಿಲ್ಲ. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿ. ಅಷ್ಟೇ ಅಲ್ಲ, ಈ ತರ ಜಾಗಕ್ಕೆ ಬಂದಾಗ ನಾವ್ ಹೇಗೆಲ್ಲ ಇರಬೇಕು ಅಂಡ್ ಹೇಗ್ ಇರಬಾರ್ದು ಅಂತ ನಿಮ್ಗೆಲ್ಲ ತೋರಿಸ್ತೀನಿ. ಏನಾರು ಒಂದ್ ಚೂರು ಮಿಸ್ ಆಗಿ ಜೋರಾಗಿ ಗಾಳಿ ಬಂದಿದ್ರೆ ಇವತ್ತು ಒಳ್ಳೆ ವೈರಲ್ ವಿಡಿಯೋ ಆಗಿರೋದು. ನಮ್ಮ ಹತ್ರಗೆ ಜಸ್ಟ್ ಅಲ್ಲಿ ಮಿಸ್ ಆಗ್ಬಿಟ್ರಿ ಇಬ್ರು, ಜಸ್ಟ್ ಅಲ್ಲಿ ಮಿಸ್ ಆಗೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನೀವು ನೋಡ್ತಾ ಇರಂಗೆ ಇದು ನನ್ನ 2ನೇ ದಿನ ಮಾನ್ಸೂನ್ ರೈಡ್ ಅಲ್ಲಿ. ಈ ವಿಡಿಯೋದಲ್ಲಿ ನಾನು ನಿಮ್ನ ಝೆಡ್ ವ್ಯೂ ಪಾಯಿಂಟ್ ಮತ್ತೆ ಕೆಮ್ಮಣ್ಗುಂಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲ್ ಇವಾಗ ನಾವು ಕೆಮ್ಮಣ್ಗುಂಡಿಗೆ ಬಂದಿದ್ದೀವಿ ಆ್ಯಂಡ್ ಬರೋಬೇಕಾರೆ ವ್ಲಾಗ್ ಮಾಡೋದು ಮರ್ತೋದೆ. ಇವಾಗ ಎಂಟ್ರೆನ್ಸ್ ಆಗ್ಬಿಟ್ಟಿದ್ದೀವಿ ನೋಡಿ, ಅದೇ ಕಾಣಿಸ್ತಾ ಇದೆಯಲ್ಲ ಎಂಟ್ರೆನ್ಸು. ಇವಾಗ ಮುಂದೆ ಹತ್ಕೊಂಡು ಹೋದರೆ ಟಾಪ್ ವ್ಯೂ ಇದೆ ಕೆಮ್ಮಣ್ಗುಂಡಿ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಅನಿಮಲ್ಸ್ ಇದೆ, ವೈಲ್ಡ್ ಅನಿಮಲ್ಸು ನೋಡಿ. ಜಿರಾಫೆ, ಕರಡಿ ಮರ ಆಗ್ತಾ ಇದೆ, ಅಲ್ಲಿ ಪಿಕಾಕು, ಅಲ್ಲಿ ಟೈಗರು, ರೈನೋಸರಸ್ ಇದೆಲ್ಲ ಇದೆ. ಆದರೆ ಎಲ್ಲ ಮಾಡಿರೋದು ಏನೋ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ ಅಷ್ಟೇ. ಇದೊಂದು ಸ್ವಲ್ಪ ಲವರ್ಸ್ಗೋಸ್ಕರ. ಬನ್ನಿ ಇವಾಗ ಮೇಲೋಗಿ ವ್ಯೂ ನೋಡೋಣ. ಚೆನ್ನಾಗಿರುತ್ತೆ ಅನ್ಕೊತೀನಿ, ನೋಡೋಣ. ಇದು ಮುಗಿಸ್ಕೊಂಡು ಆದರೆ ಝೆಡ್ ಪಾಯಿಂಟ್ಗೆ ಹೋಗೋಣ. ಝೆಡ್ ಪಾಯಿಂಟ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡೋಣ. ನೋಡಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಮೇಲೆ, ಅಲ್ಲಿ ಹೋಗೋದು ಬೇಡ, ಫಸ್ಟು ಅಲ್ಲಿ ಮುಂದೆ ಇದು ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗಿ ವ್ಯೂ ನೋಡಿಕೊಂಡು ಆಮೇಲೆ ಆ ವ್ಯೂ ಪಾಯಿಂಟ್ಗೆ ಹೋಗೋಣ. ಅಲ್ಲೊಂದು ರೀಲ್ಸ್ ಮಾಡ್ತಾ ಇದ್ದಾರೆಲ್ಲ. ಲೈಫ್ ಆಫ್ ಕನ್ನಡಿಗ ಅಂತ ಇದೆ ನೋಡಿ. ಹಾಂ, ಸಕ್ಕದಾಗಿದೆ ಇಲ್ಲಿಂದ ಗಾಳಿ ವ್ಯೂ ನೋಡ್ತೀರಾ ನೋಡಿ. ಈ ಒಂದು ವ್ಯೂ ಪಾಯಿಂಟ್ಗಿಂತ ಜಾಸ್ತಿ ಒಂದು ಒಳ್ಳೆ ಪಾರ್ಕ್ ತರ ಇತ್ತು. ಈ 4 ಜನ ಹುಡುಗರು ಲಾಸ್ಟ್ ವಿಡಿಯೋಲಿ ತೋರಿಸಿದಂತ ಊರಬ್ಬ ಮುಗಿಸ್ಕೊಂಡು ಆನ್ ದ ವೇ ಟು ಕೆಮ್ಮಣ್ಗುಂಡಿ ಹೋಗ್ಬೇಕಾದ್ರೆ ದಾರಿಲಿ ಸಿಕ್ಕಿದ್ರು. ಎಲ್ಲ ಓದ್ತಾ ಇರೋದ ನೀವು? ಫಸ್ಟ್ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡು ಹೋದ್ರೆ ಅಷ್ಟಕ್ಕಷ್ಟೇ ಇತ್ತು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ, ನೆಕ್ಸ್ಟ್ ವ್ಯೂ ಪಾಯಿಂಟ್ಗೆ ಹೋಗ್ತೀನಿ. ಸೊ ಇವಾಗ ಆ ವ್ಯೂ ಪಾಯಿಂಟ್ ಮುಗೀತು, ಇನ್ನೂ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ ಹಿಡ್ಕೊಂಡು. ಬಾಯ್ಸ್ ಅಲ್ಲ, ಲೆಟ್ಸ್ ಗೋ. ಈ ವ್ಯೂ ಪಾಯಿಂಟ್ಗೆ ಹತ್ರ ಬರ್ತಾ ಇದ್ದಂಗೆ ವೆದರ್ ಕೂಡ ನಮ್ಗೆ ಹೇಗ್ ಬೇಕೋ ಹಾಗೆ ಚೇಂಜ್ ಆಗ್ತಾ ಇತ್ತು. ಈ ಒಂದು ಜಾಗದಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಿರೋ ಕಾರಣದಿಂದ ಕೆಲವೊಬ್ರು ಕೋತಿ ಆಟಗಳು ಜಾಸ್ತಿ ಆಗ್ತಾ ಇತ್ತು. ಹುಷಾರ್ ಬ್ರೋ, ಏನಾರು ಒಂದ್ ಚೂರು ಮಿಸ್ ಆಗಿ ಜೋರಾಗಿ ಗಾಳಿ ಬಂದಿದ್ರೆ ಇವತ್ತು ಒಳ್ಳೆ ವೈರಲ್ ವಿಡಿಯೋ ಆಗಿರೋದು ನಮ್ಮ ಹತ್ರಗೆ. ಈ ಜಾಗದಲ್ಲೂ ನೋಡೋ ಅಂಥದ್ದು ಏನು ಇಲ್ಲ ಅಂತ ಝೆಡ್ ಪಾಯಿಂಟ್ ಕಡೆಗೆ ಹೋದ್ರೆ ನೋಡಿ, ಇದೆ ಝೆಡ್ ಪಾಯಿಂಟು ಕ್ಲೋಸ್ ಆಗಿದೆ. ಟೈಮಿಂಗ್ಸ್ ಹಾಕಲಿ, ಏನು ಕ್ಲೋಸ್ ಆಗಿರೋದು? ಕೆಮ್ಮಣ್ಗುಂಡಿಗೆ ಹೋಗ್ಬೇಕಾದ್ರೆ ಓಪನ್ ಆಗಿದ್ದ ಪ್ಲೇಸು ವಾಪಸ್ ನೋಡ್ಕೊಂಡು ಬರ್ಬೇಕಾದ್ರೆ ಕ್ಲೋಸ್ ಆಗಿದೆ ಅಂತ ಫುಲ್ ಎಲ್ಲ ಕನ್ಫ್ಯೂಸ್ ಆಗಿ ಹೋಗಿದ್ವಿ. ಪ್ರಾಪರ್ ಒಂದು ಟೈಮಿಂಗ್ಸು ಹಾಕಿರ್ಲಿಲ್ಲ, ಇನ್ಸ್ಟ್ರಕ್ಷನ್ ಹಾಕಿರ್ಲಿಲ್ಲ. ಇನ್ನೇನ್ ಮಾಡಕ್ಕಾಗಲ್ಲ ಅಂತ ವಾಪಸ್ ಹೋಗ್ಬೇಕಾದ್ರೇನೆ ಈ ಒಂದು ಚೆಕ್ ಪೋಸ್ಟ್ ಹತ್ರ ಕೇಳ್ದಾಗ ಗೊತ್ತಾಯ್ತು ಅಲ್ಲಿ ಝೆಡ್ ಪಾಯಿಂಟ್ ಅಂದ್ವಲ್ಲ, ಅದು ಟ್ರಕ್ಕಿಂಗ್ ಇದೆ, ಆದ್ರೆ ಅವ್ರು ಊಟಕ್ಕೆ ಹೋಗಿದ್ದಾರೆ ಅನ್ಬಿಟ್ಟು ಕ್ಲೋಸ್ ಮಾಡಿದಾರಂತೆ. ಇವಾಗ ಅಲ್ಲಿ ಹೋಗೋಕ್ಕಿಂತ ಅವ್ರ ಊಟದಿಂದ ಮಾಡ್ಕೊಂಡ್ ಬರೋಷ್ರೊಳಗೆ ನಾವು ಒಂದ್ ಸ್ವಲ್ಪ ಊಟ ಮಾಡ್ಕೊಂಡ್ಬಿಡೋಣ. ರೆಸ್ಟೋರೆಂಟ್ ಇದೆ ಮೇಲ್ಗಡೆ, ಹತ್ಕೊಂಡು ಹೋದ್ರೆ ಸಕ್ಕದಾಗಿದೆ ನೋಡಿ ರೆಸ್ಟೋರೆಂಟ್. ಬ್ಯೂಟಿಫುಲ್ ವೆದರ್ ಜೊತೆ ನೇಚರ್ನ ನೋಡ್ಕೊಂಡು ಇವತ್ತು ಲಂಚ್. ರೆಸ್ಟೋರೆಂಟ್ ನೋಡಕ್ಕೇನೋ ಚೆನ್ನಾಗಿತ್ತು, ಬಟ್ ಅಲ್ಲಿ ಸಿಕ್ಕಿದ್ ಊಟ ಬಿಲೋ ಆವರೇಜ್ ಅಂತಾನೆ ಹೇಳ್ಬೋದು. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ ಪ್ಲೇಸ್ ಏನೇ ಝೆಡ್ ವ್ಯೂ ಪಾಯಿಂಟ್ ಹತ್ರ ಬಂದಿದೀವಿ. 3 ಕಿಲೋಮೀಟರ್ ಟ್ರಕ್ಕಿಂಗ್ ಇರುತ್ತೆ ಅಂಡ್ ಒಂದು ವಾಟರ್ ಫಾಲ್ಸ್ ಕೂಡ ಇದೆಯಂತೆ. ಇಲ್ಲಿ ಟ್ರಕ್ಕಿಂಗ್ ಫೀಸ್ ಬಂದು 118 ರೂಪಾಯಿ. ಬನ್ನಿ ಇವಾಗ ಟ್ರಕ್ ಮಾಡ್ಕೊಂಡು ಹೋಗೋಣ ಫುಲ್ಲು ಕಾಡೊಳಗೆ ಆ ಕಡೆ. ವಾ
ನಡ್ಕೊಂಡು ಬರ್ತಾ ಇದ್ದಾಗೆ ಒಂದು ವಾಟರ್ ಫಾಲ್ ಸೌಂಡ್ ಕೇಳಿಸ್ತಾ ಇದೆ. ಅದು ಎಷ್ಟು ದೂರ ಅಂತ ಗೊತ್ತಿಲ್ಲ, ಆ್ಯಂಡ್ ಹೇಗಿರುತ್ತೆ ವಾಟರ್ ಫಾಲ್ಸ್ ಅಂತಲೂ ಗೊತ್ತಿಲ್ಲ. ನಡ್ಕೊಂಡು ಬರ್ತಾ ಇದ್ದಂಗೆ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ವ್ಯೂ ನೋಡಿ ಏನ್ ಸಕ್ಕತ್ತಾಗಿದೆ. ಏನು ಕಾಣಲಿಲ್ಲ, ಹಾ ಲಿಟರಲಿ ಏನು ಕಾಣಲಿಲ್ಲ. ಜಲ್ದಿ ಹೋಗ್ಬೋದು. ಓಕೆ ಓಕೆ ಬ್ರೋ. Am I in a vlog? ಯಾ Hey, nice. Hey. ಲೈಫ್ ಆಫ್ ಕನ್ನಡಿಗ. Life of Karnataka. ಯಾ Instagram ಅಲ್ಲ? ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಇದೆ. Actually nice. Really nice. ಇನ್ನ 1.5 ಕಿಲೋಮೀಟರ್ ಐತೆ ಜೆಡ್ ಪಾಯಿಂಟು. ಟೈಮ್ ಎಷ್ಟು ಟೈಮ್ ಗೊತ್ತಿಲ್ಲ. ಬೇಗ ಹೋಗಿ ವ್ಯೂ ಪಾಯಿಂಟ್ ನೋಡಿಕೊಂಡು ಆಮೇಲೆ ಬಂದ್ಬೇಕಂದ್ರೆ ವಾಟರ್ ಫಾಲ್ಸಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ. ಅದೇನು ದೊಡ್ಡ ವಾಟರ್ ಫಾಲ್ಸು ಇಲ್ಲ, ನಿಮ್ಗೆ ಎಂತೆಂಥ ವಾಟರ್ ಫಾಲ್ಸ್ ತೋರಿಸ್ಬಿಟ್ಟಿರ್ತೀನಿ ಆಲ್ರೆಡಿ. ಅಬ್ಬೆ ಫಾಲ್ಸು, ಆ ಫಾಲ್ಸ್ ಈ ಫಾಲ್ಸ್ ಎಲ್ಲ, ಆ ಫಾಲ್ಸ್ ಏನು ಅಷ್ಟಿಲ್ಲ ಅದ್ರ ಮುಂದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿ ಮೇಲ್ ತನಕ ಹೋಗ್ಬೇಕು ಇವತ್ತು ವ್ಯೂ ನೋಡೋಕ್ಕೆ. ಟೈಮ್ ಬೇರೆ ಆಗ್ತಾ ಬರ್ತಾ ಇದೆ, ಹಿಂದೆಗಡೆ ಹುಡುಗರು ಎಲ್ಲ ಬರ್ತಾ ಇದ್ದಾರೆ. ಬನ್ನಿ ಬೇಗ ಹೋಗಿ ವ್ಯೂ ನೋಡೋಣ. ಕತ್ಲಾಗ್ತಾ ಇದೆ, ಟೈಮು ಬೇರೆ ಆಗ್ತಾ ಬಂತು. ವ್ಯೂ ಅಲ್ಲಿಗೆ ಹೋಗಿ ನೋಡೋದ್ಕಿಂತ ಇಲ್ಲಿಂದ ಜರ್ನಿ ಮಾಡ್ಕೊಂಡು ಹೋಗ್ತೀವಲ್ಲ, ಅದೇ ಬ್ಯೂಟಿ ಇಲ್ಲಿ ಸ್ಪಾಟಲ್ಲಿ. ಯಾಕಂದ್ರೆ ಬೇಕಾದ್ರೆ ನೋಡಿ ಅಲ್ಲಿ ಮೇಲೆ ಹೋದಾಗ ಏನೂ ಇರಲ್ಲ, ಸುಮ್ಮನೆ ಸುತ್ತು ನಿಂತ್ಕೊಂಡು ಈ ಕಡೆ ತಿರ್ಗೋದಿರುತ್ತೆ. ಬಟ್ ಇಲ್ಲಿಂದ ಬರೋ ಪಿಕ್ಸು ವ್ಯೂ ಅಲ್ಲಿ ಹೋದಾಗ ಸಿಗಲ್ಲ, ಬೇಕಾದ್ರೆ ನೋಡ್ಕೊಳ್ಳಿ. ಇಲ್ಲ ಹೇಳಿಲ್ಲ. ಹಿಂಗಣ ಇಲ್ಲೆಲ್ಲ ಕ್ಯಾಮ್ರಾ ತಗೊಂಡು ಶೂಟ್ ಮಾಡ್ತಾ ಇದ್ದೀರಾ? ನಂಗೆ ಫೋನಲ್ಲಿ ಶೂಟ್ ಮಾಡೋಕ್ಕೆ ತಲೆ ಕೆಟ್ಟೋಯ್ತಾ ಇದೆ. ಅಲ್ಲಿ ಈಸಿ ಇದೆಯಾ? ಎಲ್ಲ ನಿಮ್ಮ ಹುಡುಗರ ಕಾಣ್ತಾ ಇಲ್ವಲ್ಲೋ? ಎಲ್ಲಿ ಫುಲ್ ಹೋಗ್ಬಿಟ್ರ ಅವರು? ಓ, ನಮ್ಮ ಜೊತೆ ಹುಡುಗರು ಬಂದಿರೋರು ನೋಡಿ, ಆಗ್ಲೇ ಹತ್ಬಿಟ್ಟವ್ರೆ. ಬ್ರೋ ವಿಡಿಯೋ ಮಾಡಿ ಅಲ್ಲಿಂದ ನಮ್ದು. ಹೌದಾ? ಬ್ಯಾಂಗ್ಳೂರ್ ಬನ್ನಿ ಓಡ್ಕೊಂಡು ಹೋಗೋಣ ಇವಾಗ ಆದಷ್ಟು ಬೇಗ. ಕತ್ಲಾಗ್ತಾ ಇದೆ, ಕತ್ಲಾಗೋಕೆ ಮುಂಚೆ ಹೋಗಿ ಪೀಕ್ ನೋಡ್ಕೊಂಡು ಬರಬೇಕು. ಅದೇ ಇವಾಗ ಇರೋ ಮೈನ್ ಟಾಸ್ಕು. ಓಡ್ಕೊಂಡು ಬರ್ತಾ ಇದ್ದೀನಿ ನಾನು. ಬನ್ನಿ ಓಡ್ಕೊಂಡು ಹೋಗೋಣ. ಅಲ್ಲಿ ನಮ್ಮ ಜೊತೆ ಹುಡುಗರು ಬಂದ್ರಲ್ಲ, ಅವ್ರು ಆಗ್ಲೇ ಹತ್ತೇ ಬಿಟ್ಟವ್ರು. ನಾವು ಒಂದೆರಡು ಫೋಟೋ ವಿಡಿಯೋ ಹತ್ಕೊಂಡು ಬರೋ ಅಷ್ಟೊತ್ತಿಗೆ. ವ್ಯೂ ಮಾತ್ರ ಕ್ರೇಜಿ ಇದೆ.
ಫೋಟೋ ಶೂಟ್ ಅಲ್ಲ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ವಿಡಿಯೋಗಳು ಬರುತ್ತೆ ಇದೇ ಒಂದು ಸೀರೀಸಲ್ಲಿ. ಸೊ ನೆಕ್ಸ್ಟ್ ವಿಡಿಯೋ ತನಕ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.